JDS ಪಕ್ಷ ಇದ್ದಾಗ, ಜನತಾದಳ ಇದ್ದಾಗ, BJP ಇದ್ದಾಗ ಅವರೆಷ್ಟು ಕೊಟ್ಟವರೆ ಅಭಿವೃದ್ಧಿಗೆ, ಶಾಸಕರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತಕ್ಕಂಥದ್ದು, ಓಪನ್ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ. ನಾನು ಸ್ವತಂತ್ರವಾಗಿ ಈ ನಾಡಿನ ಜನ 5 ವರ್ಷದ ಸರ್ಕಾರ ನನಗೆ ಕೊಟ್ಟಿಲ್ಲ. ನಾನು ಸರ್ಕಾರ ಕೆಲವು ಭಾಗದಲ್ಲಿ 38 ಜನ 40 ಜನ ಗೆಲ್ಲಿಸಿದಾಗ ಏನು ಸರ್ಕಾರ ಮಾಡಿದ್ದೆ. 2006-7 ಮೊನ್ನೆ ಯಾರೋ ಬಂದವರು ಹೇಳ್ತಾ ಇದ್ರು, ಕೃಷ್ಣದೇವರಾಯನ ಕಾಲದ ಆಡಳಿತ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ಅಂದರು. ಈ ಸರ್ಕಾರಕ್ಕೆ ಕೆಲವು ಅವರಿಂದ ಅಭಿವೃದ್ಧಿಗೆ ಬಗ್ಗೆ, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಅವರಿಂದಲೂ ಮಾಹಿತಿ ತಗೋತಾ ಇದ್ದಾರೆ ಅವರು. ಈಗ ಈ ಸರ್ಕಾರದಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಪೂರ್ವಕವಂಥ ರೀತಿಯ ಕೆಲಸಗಳಿಗೆ ಬೆಂಗಳೂರು ಸಿಟಿ ಇರ್ಬೋದು, ಬೇರೆ ಬೇರೆ ಭಾಗಕ್ಕೆ ಅವರು ಈ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಹೇಳಿದ್ದು ನನಗೆ, ನಾನು ಮೆಚ್ಕೊಳ್ಳಿಕ್ಕೆ ನಾನು ಆಗ ಮಾಡಿದ್ದೀನಿ ಅಂತ ಹೇಳಲ್ಲ. ಸಮಾಜದಲ್ಲಿ ಸಿಕ್ಕಂಥ ಒಂದು ಅವಧಿನಲ್ಲಿ ನೀವೇನು ನಮ್ಮನ್ನು ಕೆಣಕಿದ್ದೀರಿ, ಜನತಾದಳ ಅಂತಕ್ಕಂಥದ್ದು ಇದ್ದಾಗ ಅಧಿಕಾರ ನಡೆಸಿರೋರು ನೀವೇ ಜಾಸ್ತಿ. ಆಗ್ಲೂ 5 ವರ್ಷ JH ಪಟೇಲ್ರಿದ್ದಾಗ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ನೀವೇ 4 ವರ್ಷ, ಅವರು JH ಪಟೇಲ್ ಹೆಸರು ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ. ಅವತ್ತು ಸಹ ಬೆಂಗಳೂರು ನಗರ ಗುಂಡಿ. ಇವತ್ತು ನನಗೆ ಜ್ಞಾಪಕದಲ್ಲಿದೆ, ಜನ ಮಾತಾಡ್ತಾ ಇದ್ದಿತ್ತು. 1995 ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಯಾವ ಮಟ್ಟದ ಆಡಳಿತ ಕೊಟ್ಟಿದ್ರಿ. ಅವತ್ತು ಬೆಂಗಳೂರು ನಗರದ ನಾಗರಿಕರು ಈಗ ಗುಂಡಿ ಬಗ್ಗೆ ವಿಶ್ವದಲ್ಲಿ ಚರ್ಚೆ ನಡೀತಾ ಇದೆಯಲ್ಲ, ಆಗಲೂ ಇದೇ ಕತೆ ನಡೆಸಿದ್ರಿ ನೀವು. ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. 2018 ರೈತರ ಸಾಲ ಮನ್ನಾ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ನಾನು ಎಷ್ಟು ಹಣ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಮಾಹಿತಿ ಇಲ್ಲ. ನಿಮ್ಮ ಮನೆಗೆ ಬಂದು ಕೊಟ್ಟೆ ನಾನು. ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ ಅಭಿವೃದ್ಧಿಗೆ. ಮೊನ್ನೆ ಡೆಲ್ಲಿಲಿದ್ದಾಗ ಒಬ್ಬರು ಸೀನಿಯರ್, ಅದು ಮೊದಲು ನಮ್ಮ ಪಕ್ಷದಲ್ಲೇ ಇದ್ದವರು, ಸೀನಿಯರ್ ಲೀಡ್ರ್ ಈ ಕಾಂಗ್ರೆಸ್ನಲ್ಲಿ ಬಂದು ಹೇಳ್ತಾರೆ, ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದವರು, ನಾನು ನಿನ್ನ ಕಾಲದಲ್ಲಿ ಏನು ಕೊಟ್ಟಿದ್ದೆ 2018 ಅದೇ ಈಗಲೂ ಕೆಲಸ ನಡೀತಿದೆ ಅಂತಾರೆ. ಇದು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಸಿದ್ದರಾಮಯ್ಯನವರೇ, ಲಘುವಾಗಿ ಮಾತನಾಡಬೇಡಿ. ಸರ್ಕಾರದಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ರೀತಿ ಹಣವನ್ನು ಹಂಚಿಕೆ ಮಾಡಿದ್ದೇವೆ ಮಾಹಿತಿ ಇದೆ, ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಇವತ್ತು ಹೇಳ್ತೀನಿ, ಕಾರ್ಯಕ್ರಮಗಳು ಕೊಟ್ಟು ಸಹ ಈ ಸರ್ಕಾರಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಜನ, ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ಈಗ ನೋಡಿ, ಅದೇನೋ ಇಲ್ಲೂ ಘೋಷಣೆ ಮಾಡೋದ್ರೇನ ಪಾಪ, ಅದೆಂಥದ್ದು ನಮ್ಮ ರೈತರಿಗೀಗ 17,500, 25,000, 31,000 ಸ್ಟೇಜನ್ನು ಹೇಳ್ಬಿಟ್ಟು ಹೋಗೋರಲ್ಲ. ತೋಟಗಾರಿಕೆ ಬೆಳೆ, ನೀರಾವರಿ ಬೆಳೆ, ಡ್ರೈಲ್ಯಾಂಡ್ ಬೆಳೆ, ಇದಕ್ಕೆಲ್ಲ ಹೇಳೋರಲ್ಲ 8-8 ಸಾವಿರ ಜಾಸ್ತಿ ಸಿಗ್ತದೆ ಅಂತೇಳಿ. ಇನ್ನೂ ಸಿಗಬೇಕಲ್ಲ ಅಲ್ಲಿ ರೈತನಿಗೆ. ಕೇಂದ್ರ ಸರ್ಕಾರಕ್ಕೆ ಒಂದು ವೀಕ್ಷಣೆ ಮಾಡಲಿಕ್ಕೆ, ಒಂದು ವರದಿ ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಳಿಸಿ ಅಂತ ಇವತ್ತಿನವರೆಗೂ ಕೊಟ್ಟಿದ್ದೀರೋ ಇಲ್ಲೋ ಗೊತ್ತಿಲ್ಲ ಅರ್ಜಿನ. ಇಲ್ಲ ನಿಮ್ಮ ಅಧಿಕಾರಿಗಳು ರೈತರಿಗೆ ಇವೇನು ಬೆಳೆ ಹಾಳಾಗಿದೆ ಆ ಬೆಳೆ ಕಿತ್ತಾಕ್ಬೇಡಿ, ಹಿಂಗೆ ಇರಬೇಕು ಅಂತಾರಂತೆ ಉತ್ತರ ಕರ್ನಾಟಕದಲ್ಲಿ. ಈಗ ಹಿಂಗಾರು ಮತ್ತೆ ಪ್ರಾರಂಭ ಆಗುತ್ತೆ. ಆ ಬೆಳೆ ಅಂತೂ ಹೋಯ್ತು, ಸರ್ವನಾಶ ಆದರು ರೈತರು. ಈಗ ಮತ್ತೊಂದು ಬೆಳೆ ಬೆಳೀತಾರೆ, ಅದನ್ನು ಈಗ ಹಾಕೋದು ಹೆಂಗೆ? ಇನ್ನೂ ಇವರು ಇದನ್ನೇ ನಡೆಸಲಿಲ್ಲ ಸಮೀಕ್ಷೆನ. ಇನ್ನು ಕೆಲವರು ಅಧಿಕಾರಿಗಳು ನಿಮ್ಮ ತೋಟದ ಜಮೀನಿನಲ್ಲಿ ಏನೇನಾಗಿದೆ ಅಂತೇಳಿ ನೀವೇ ಒಂದು ಸಮೀಕ್ಷೆ ಮಾಡ್ಕೊಂಡು ಅದೇನೋ ಒಂದು ವರದಿ ತಂದು ಕೊಡಿ ಅಂತಾರಂತೆ ಅಧಿಕಾರಿಗಳು. ಇದು ಆಡಳಿತದ ವ್ಯವಸ್ಥೆ.